ನೀವು ಪ್ರಗತಿಗೆ ಪ್ರತೀಕವಾಗಿ ನೀವು ಬೆಂಗಳೂರನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ದೊಡ್ಡ ಕನಸಿನೊಂದಿಗೆ ತಾವು ಬಂದಿದ್ದೀರಿ. ತುಂಬ ಸ್ಪೀಡಾಗಿ ಓಡ್ತಾ ಇದ್ದೀರಿ. ಅಂದರೆ ಬಡವರ ಬದುಕುಗಳು ನಿಮ್ಮ ಸ್ಪೀಡಲ್ಲಿ ಸಿಲುಕಿ ನಲಿಗಿ ಹೋಗಬಾರ್ದು. ಅದನ್ನು ಹೇಳೋದು. ನೀವು ಜಾಗ ಗುರುತಿಸ್ಕೊಡಿ ಅವ್ರಿಗೆ, ಆಮೇಲೆ ನೀವು ಎತ್ತು ಬಿಡಿ, ಬೇಡ ಅಂದಿಲ್ಲ. ವಾರ್ನ್ ಮಾಡಿ, ನೋಡಿ ಈ ಜಾಗ ಹೇಳಿದ್ವಿ, ನೀವು ಇನ್ನೂ ಐಡೆಂಟಿ ಕಾರ್ಡ್ಗಳನ್ನು ಇಶ್ಯೂ ಮಾಡೋದು ಯಾವಾಗ, ಜಾಗ ತೋರಿಸೋದು ಯಾವಾಗ, ಅವ್ರು ಹೋಗೋದು ಯಾವಾಗ, ಅಲ್ಲಿವರೆಗೆ ಅವ್ರ ಹೊಟ್ಟೆಗೆ ಏನು ತಿನ್ನಬೇಕು ಸರ್? ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ದಯಮಾಡಿ ಮಾನವೀಯತೆ ಇಟ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಕೋರ್ಟ್ ಆದೇಶ ಇದೆ, ಇವತ್ತಲ್ಲ ನಾಳೆ ಮಾಡಲೇಬೇಕು. ಆದರೆ ಜನನಾಯಕರಾಗಿ ನಿಮ್ಗೆ ಓಟ್ ಹಾಕಿರ್ತಾರಲ್ಲ ಜನ, ಆ ಜನರನ್ನು ಕೂಡ ನೀವು ಒಂದು ಸ್ವಲ್ಪ ಕನ್ಸಿಡರ್ ಮಾಡಬೇಕಲ್ಲ. ಇಟ್ಸ್ ನಾಟ್ ಡೆಬ್ರೀಸ್. ಇದು ಜನರ ಬದುಕಿನ ಪ್ರಶ್ನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 20,000ನೋ 30,000ನೋ 1,00,000ನೋ 50,000ನೋ ಅವರು ಜನನೇ ಅಲ್ವಾ ಪಾಪ. ಸೊಪ್ಪು ಮಾರಿ ಜೀವನ ಮಾಡುವಂಥವ್ರು, ತರಕಾರಿ ಮಾರೋರು, ಹೂ ಮಾರೋರು, ಅವರೆಲ್ಲ ದೊಡ್ಡ ದೊಡ್ಡ ಮಂದಿನ ಹೇಳಿ. ಎಲ್ಲಿ ಕೂತ್ಕೋಬೇಕು ಅವ್ರು? ಎಲ್ಲಿ ಮಾರ್ಬೇಕು ಹೇಳಿ? ಅಥವಾ ಅವ್ರಿಗೇನಾದರೂ ಪರಿಹಾರ ಕೊಡ್ತೀರಾ? ಅಕ್ರಮವಾಗಿ, ಅಕ್ರಮ ಅಲ್ಲ ಅದು, ತಲಾಂತರದಿಂದ ಅಲ್ಲೇ ಕೂತ್ ಮಾಡ್ತಿರ್ತಾರೆ ಅವರು. ಹೌದು, ಅವರಿಂದ ತೊಂದರೆ ಆಗಿದೆ. ಆದರೆ ಅವ್ರಿಗೊಂದು ಸ್ವಲ್ಪ ಕಾಲಾವಕಾಶ ಕೊಡ್ಬೋದಲ್ಲ ಕಾಲಾವಕಾಶ. ಎಷ್ಟು ಸರಿ ನೋಟಿಸ್ ಕೊಟ್ರಿ? ಎಷ್ಟು ಸರಿ ಜಾಗ ತೋರಿಸಿದ್ರಿ? ಬೇರೆ ಜಾಗ ಏನೂ ಇಲ್ಲದೆ ಏಕಾಏಕೆ ನಾವು ಮಾಡಿದಾಗ ನೀವು ಹೋಗಿರಂತೆ ಅಂತಂದರೆ ಅಲ್ಲಿವರೆಗೆ ಹೊಟ್ಟೆಗೆ ಏನು ತಿನ್ನೋದು ಹೇಳಿ? ನೋ, ವೆರಿ ಸ್ಯಾಡ್. ಏಕೆಂದರೆ ಒಬ್ಬ ತಾಯಿಯಾಗಿ ನನಗೆ ಅರ್ಥ ಆಗುತ್ತೆ. ಹೌದು, ನೀವು ಕೂಡ ಈ ನಾಡಿನ ಮುಖ್ಯಮಂತ್ರಿಗಳು ತಾಯಿ ಹೃದಯ ಇಟ್ಕೊಳ್ಳಿ. ಅಲ್ಲ, ಭಾಳ ಜನ ಹೇಳ್ಬೋದು ಹಾಗಾದ್ರೆ ಏನು ಕೋರ್ಟ್ ಮಾತಿ ಬರೀ ಇದೇ, ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಯಾರೂ ಕೂಡ ಬೇಡ ಅಂತ ಹೇಳಲ್ಲ. ಈ ತೆರವು ಮಾಡಬೇಡಿ, ವ್ಯವಸ್ಥೆ ಮಾಡಿ ಅಷ್ಟೇ. ವ್ಯವಸ್ಥೆ ಮಾಡಿ, ಎಲ್ಲಾದ್ರೂ ಒಂದು ಮಾರುಕಟ್ಟೆ ಅಥವಾ ಯಾವ್ದಾದ್ರು ಜಾಗ ತೋರಿಸಿ ನಾವು ಹೋಗ್ತೀವಿ, ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ. ನನಗೆ ಗೊತ್ತಿದೆ ನಮ್ಮ ಮನೆಗೆ ಸೊಪ್ಪು ಕೊಡೋರು ಯಾರು ಅಂತ. ನಾವು ಹೋಗ್ತೀವಿ ಹುಡ್ಕೊಂಡು. ಅವ್ರು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ಬೇಕು ಹೇಳಿ? ಹೆಂಗೆ ಜೀವನ ನಡೆಯುತ್ತೆ ಹೇಳಿ? ಅಲ್ಲಿವರೆಗೆ ಏನು ಮಾಡಬೇಕು? 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ. ಪಾಪ ಅವ್ರಿಗೇನು ಇಟ್ಕೊಂಡು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರೋರ ಆದ್ರೆ ಆಯ್ತು ಬಿಡು, ಹೋದ್ರೆ ಹೋಯ್ತು ಬಿಡು ಅಂತ ಅನ್ನಕ್ಕೆ